ತೋಟಗಾರಿಕೆ ಮಿಷನ್ ಯೋಜನೆಯಡಿ 4 ವರ್ಷದಿಂದ ಸಹಾಯಧನ ರೈತರಿಗೆ ದೊರೆತಿಲ್ಲ. ಸೋಮೇನಹಳ್ಳಿ ಆಕಾಶ್ ಆರೋಪ. ತುರುವೇಕೆರೆ ತಾಲೂಕಿನಾದ್ಯಂತ 2020-21ನೇ ಇಸವಿಯಿಂದ ಇಲ್ಲಿಯವರೆಗೆ ರೈತಾಪಿ ವರ್ಗಕ್ಕೆ ದೊರಕಬೇಕಾದ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಆಗುವ ಕೃಷಿ ಹೊಂಡ, ಪ್ಯಾಕ್ ಹೌಸ್, ಇನ್ನಿತರ ಯೋಜನೆಗಳ ಸಹಾಯಧನ ಎಸ್ಸಿ/ಎಸ್ಟಿ ವರ್ಗದ ಯಾವೊಬ್ಬ ರೈತರಿಗೂ ಸಿಗದೆ ಪರಿತಪಿಸುವಂತಾಗಿದ್ದು, ಇದರಿಂದಾಗಿ ತಾಲೂಕಿನಾದ್ಯಂತ ಎಸ್ಸಿ/ಎಸ್ಟಿಯ ರೈತಾಪಿ ವರ್ಗ ಕಣ್ಮುಚ್ಚಿ ಕುಳಿತು ಇಲಾಖೆಯ ವಿರುದ್ಧ ಇಡೀ ಶಾಪ ಹಾಕುತ್ತಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ರೈತರಿಗೆ ದೊರಕಬೇಕಾದ ಸಹಾಯಧನ ಕುರಿತು ಇಲಾಖೆಯೊಂದಿಗೆ ಚರ್ಚಿಸಿ ಸಹಾಯಧನವನ್ನ ಬಿಡುಗಡೆಗೊಳಿಸಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಇದರ ವಿರುದ್ಧ ಹೋರಾಟ ಮಾಡುವುದು ಅನಿವಾರ್ಯ ಎಂದು ಸೋಮೇನಹಳ್ಳಿ ಆಕಾಶ್ ಮಾಧ್ಯಮದ ಮುಂದೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸುಮಾರು 2021ನೇ ಸಾಲಿನಿಂದ ತೋಟಗಾರಿಕೆ ಕೃಷಿ ಮಿಷನ್ ಯೋಜನೆಯಡಿ ರೈತ ಫಲಾನುಭವಿಗಳಿಗೆ, ಅದರಲ್ಲೂ SC/ST ಫಲಾನುಭವಿಗಳಿಗೆ ಇದುವರೆಗೂ ಕೂಡ ಮ್ಯಾಚಿಂಗ್ ಗ್ರಾಂಟ್ ಹಣ ಬಿಡುಗಡೆ ಆಗಿಲ್ಲ. ದಯಮಾಡಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸಿ ರೈತರಿಗೆ ಬರ್ತಕ್ಕಂಥ ಸಹಾಯಧನವನ್ನು ದೊರಕಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಸುಮಾರು ಅಲ್ಲಿ 20-21ನೇ ಸಾಲು ಅಂದರೆ ಅಲ್ಲಿ 25-26ನೇ ಸಾಲಿ ಬಂದಿದ್ದೀವಿ. ಸುಮಾರು ನಾವು 3-4 ವರ್ಷ ಆದರೂ ಕೂಡ ಇನ್ನೂ ರೈತ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಆಗಿರೋದು ರೈತಾಪಿ ವರ್ಗಕ್ಕೆ ಎಲ್ಲ ಒಂದು ಕಡೆ ಬೇಸರ ಉಂಟು ಮಾಡಿದೆ. ದಯಮಾಡಿ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಗಮನ ಹರಿಸಿ ರೈತರಿಗೆ ಸಿಗಬೇಕಾದಂಥ ಸಹಾಯಧನ ದೊರಕಿಸ್ಕೊಡ್ಬೇಕು. ಇಲ್ಲ ಅಂದರೆ ಇದ್ರ ವಿರುದ್ಧ ಮುಂದೊಂದು ದಿವಸ ಹೋರಾಟಕ್ಕೆ ಬೇಕಾಗುತ್ತೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿ.